ಅಯ್ಯೋ! ನಾನು ಏನು ಹೇಳಕ್ಕಂತ ಇದ್ದೆ. ನನ್ನ ನಾಲಿಗೆ ತುದಿಯಲ್ಲಿ ಆ ಮಾತಿದೆ. ಅರೆ ಏನು ಹೇಳ್ಬೇಕಂತ ಬಂದ್ನಲ್ಲ. ಯಾಕೋ ಇತ್ತೀಚೆಗೆ ನನಗೆ ತುಂಬಾ ಮರೆವು ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಹೀಗಾಗುತ್ತದೆ? ಯಾಕೆ ಮರೆವು? ಕೆಲವರಿಗೆ ವಯಸ್ಸಾದಂತೆ ಮರೆವು ಜಾಸ್ತಿ ಆಗುತ್ತೆ. ಅರಳೋ ಮರಳೋ ಅಂತ ಹೇಳುವುದುಂಟು. ಆದರೆ ಸಾಮಾನ್ಯ ಜನಕ್ಕೂ ಈಗ ಪರೀಕ್ಷೆಯಲ್ಲಿ ಬರೆಯಕ್ಕೆ ಹೋದವರಿಗೂ ಎಲ್ಲ ಗೊತ್ತಿತ್ತು. ಅಲ್ಲಿ ಹೋಗೋತ್ಗೆ ಎಲ್ಲ ಮರೆತುಬಿಟ್ಟೆ. ಯಾಕೆ ಈಗ ಮರೆವು? ಮರೆವು ಬರದಿದ್ದಂಗೆ ಏನು ಮಾಡಬೇಕು? ಮರೆವು ಇಲ್ಲದಿದ್ದಂಗೆ ನಮಗೇನು ಔಷಧಿಯೇ? ಔಷಧಿ ಅಲ್ಲ. ನಮಗೆ ಬೇಕಾಗಿದ್ದೇನು ಔಷಧಿ ಅಲ್ಲ. ನಮ್ಮ ಆಹಾರ ಕ್ರಮದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ನೆನಪಿನ ಶಕ್ತಿ ಉಳಿಯುತ್ತದೆ. ಅಂತಹ ನೆನಪಿನ ಶಕ್ತಿ ಉಳಿಸುವಂತಹ ಆಹಾರ ಕ್ರಮದ ಬಗ್ಗೆ ಇವತ್ತು ತಿಳಿಯೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಹೌದು, ನಾವು ಹೇಳಬೇಕಾದದ್ದನ್ನು ಮರೆತು ಬಿಡುತ್ತೇವೆ, ಬರೆಯಬೇಕಾದದ್ದನ್ನು ಮರೆಯುತ್ತೇವೆ. ಯಾಕೆ ಹಾಗಾಗುತ್ತದೆ? ನಮ್ಮ ಜೀವನದಲ್ಲಿ ಯಾಕೆ ಆ ರೀತಿ ಆಗುತ್ತದೆ? ನಾವು ಏನೋ ಹೇಳಬೇಕಂತ ಬರ್ತೀವಿ, ಅದು ಮರ್ತೋಗ್ಬಿಟ್ಟು, ಏನೋ ಮಾಡಬೇಕಂತ ಬರ್ತೀವಿ, ಅದನ್ನು ಮರ್ತೋಗ್ತೀವಿ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ನಮಗೆ ಅದರ ನೆನಪಾಗುತ್ತೆ. ಅಯ್ಯೋ, ನಾನು ಹೇಳಕ್ಕೆ ಬಂದಿದ್ದು ಈ ವಿಚಾರ, ನಾನು ಮಾಡೋಕ್ಕೆ ಬಂದಿದ್ದು ಈ ವಿಚಾರ. ಅದು ಯಾಕೆ ಹೀಗಾಗುತ್ತದೆ? ಈಗ ಸಾಮಾನ್ಯವಾಗಿ ಜನಗಳಲ್ಲಿ ಇಂತಹ ಸಮಸ್ಯೆಗಳು ಕಂಡುಬರುವುದು, ಈ ಥರ ಸಮಸ್ಯೆಗಳು ಕಂಡುಬರುತ್ತದೆ ಎಂಬುದನ್ನು ನಾವು ಯೋಚಿಸುವಾಗ ಅದರ ಬಗ್ಗೆ ಸಂಶೋಧನೆಗಳು ನಡೆದು ಅದರಿಂದ ತಿಳಿದು ಬಂದ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕೆಂದಿದ್ದೇನೆ. ಅಂದರೆ ಆ ವಿಚಾರಗಳೇನು? ಅಂತಹ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಹೆಚ್ಚು ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ, ವಿಟಾಮಿನ್ಗಳು ಕೊರತೆಯಿಂದಾಗಿ ಇಂತಹ ಕೆಲವು ಸಮಸ್ಯೆಗಳು ಹೆಚ್ಚಾಗುತ್ತಾ ಇದೆ. ನಾವು ತಿನ್ನುವ ಆಹಾರದಲ್ಲಿರುವಂಥ ಕೆಲವು ಕೊರತೆಗಳಿಂದಾಗಿ ನಮಗೆ ಈ ನೆನಪಿನ ಶಕ್ತಿ ಕಡಿಮೆ ಆಗುತ್ತಿದೆ. ಕೆಲವರಿಗೆ ಬೇಕೋ ಹಳೆಯ ಕಾಲದ ನೆನಪುಗಳೆಲ್ಲ ಇರುತ್ತೆ, ಆದರೆ ಈಗ ನಡೆದಂತಹ ಈಗ ನೋಡಿದಂಥ ವಿಚಾರಗಳು ಸಹ ಮರೆತೋಗುತ್ತೆ, ಒಬ್ಬರ ಹೆಸರನ್ನು ಸಹ ಮರೆತೋಗುತ್ತೆ. ಆದುದರಿಂದಾಗಿ ನಾವೇನು ಮಾಡಬೇಕು? ಅದಕ್ಕಾಗಿ ನಮ್ಮ ಆಹಾರ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ತಗೊಬೇಕು. ನನಗೆ ಈ ವಿಟಾಮಿನ್ಸ್ ಇಲ್ಲ, ಅದರಿಂದ ನಾನು ಸಪ್ಲಿಮೆಂಟ್ ಆಗಿ ಏನೋ ತಗೊಬೇಕು ಅಂದರೆ ಅದು ಸರಿಯಾದ ಹವ್ಯಾಸವಲ್ಲ. ಸಪ್ಲಿಮೆಂಟ್ ತಗೊಳ್ಳೇಬಾರದು. ನಿಮ್ಮ ಆಹಾರ ಕ್ರಮದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಇಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಅದರಲ್ಲಿ ನಾನು ಮೊದಲನೇದಾಗಿ ಹೇಳ್ತೀನಿ ನೋಡಿ, ಒಮೆಗಾ 3 ಎಂಬುದು ಅದು ಫ್ಯಾಟಿ ಆ್ಯಸಿಡ್. ಅದರಿಂದ ಏನಾಗುತ್ತೆ? ನ್ಯೂರಾನ್ಗಳ ಚಟುವಟಿಕೆ ಹೆಚ್ಚುತ್ತದೆ. ಕೊಬ್ಬಿನ ಅಂಶದಿಂದ ಜೀವಕಣಗಳನ್ನು ಸೃಷ್ಟಿ ಮಾಡುವಂಥ ಡಿ ಎಚ್ ಎಗಳು ಅದರಲ್ಲಿ ಸೇರಿಕೊಂಡಿರುತ್ತದೆ. ಹಾಗಾದರೆ ಏನಿದು? ಯಾಕೆ ಬೇಕಿದು? ಎಲ್ಲಿ ಸಿಗುತ್ತೆ? ನಮಗೆ ಒಮೆಗಾ 3 ಅಂದರೆ ಈ ಫ್ಯಾಟಿ ಆಕ್ಸೈಡ್ ಎಲ್ಲಿ ಸಿಗುತ್ತೆ ಎಂಬುದನ್ನು ಯೋಚನೆ ಮಾಡುವಾಗ ನೀವೇನು ಹೊರಗಿಂದ ತಗೊಬೇಕಾಗಿಲ್ಲ. ನೀವು ತಿನ್ನುವ ಆಹಾರದಲ್ಲಿ ಆ ಕ್ರಮವನ್ನು ಅನುಸರಿಸಿ ಸಾಕು. ಹೆಚ್ಚಾಗಿ ಅದರಲ್ಲಿ ಮೀನಲ್ಲಿ ಸಿಗುತ್ತೆ. ಅದರಲ್ಲಿ ಮತ್ತಿ ಮೀನು ಅಂತ ಹೇಳ್ತೇವೆ, ಆ ಮತ್ತಿ ಮೀನಲ್ಲಿ ಹೆಚ್ಚಿರುತ್ತೆ. ಹಾಗೆ ಸಣ್ಣ ಸಣ್ಣ ಮೀನುಗಳು, ಸಮುದ್ರದ ಸಣ್ಣ ಸಣ್ಣ ಮೀನುಗಳಲ್ಲಿ ಹೆಚ್ಚಾಗಿರುತ್ತದೆ. ಮತ್ತು ಇಂತಹ ಹಲವು ಮೀನುಗಳಲ್ಲಿ ಹೆಚ್ಚಾಗಿರುವುದರಿಂದ ವಾರದಲ್ಲಿ 2-3 ಸಲ ಮೀನನ್ನು ತಿನ್ನುತ್ತಾ ಬಂದರೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ನ ಅಳತೆ ಹೆಚ್ಚಾಗುತ್ತದೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಅದರಿಂದ ಏನಾಗುತ್ತೆ? ನಾವು ಇದನ್ನು ಪಡೆದುಕೊಂಡ್ರೆ ಏನು? ಇಂಪ್ಲಿಮೇಷನ್ಸ್ ತಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಉರಿಯೂತಗಳನ್ನು ತಡೆಯಲು ಸಾಧ್ಯ. ಕರಳಿನ ಕ್ರಿಯೆಗಳು ಸರಿಯಾಗುತ್ತದೆ. ರಕ್ತದ ಮತ್ತು ಮೆದುಳಿನ ಆರೋಗ್ಯ 30%ನಷ್ಟು ಹೆಚ್ಚು ಮಾಡುತ್ತದೆ. ಅಂದರೆ ನಮ್ಮ ಆರೋಗ್ಯದಲ್ಲಿ ಯಾವುದನ್ನು ಮೆದುಳಿನ ಅಂದರೆ ಬ್ರೈನೇ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥವು. ಅದನ್ನು 30%ಅಷ್ಟು ಹೆಚ್ಚು ಮಾಡುವಂಥ ಶಕ್ತಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗೆ ಇದೆ. ಕರಳು ಮತ್ತು ರಕ್ತದ ಚಲನೆ ರಕ್ತವನ್ನು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಮಾಡುವಂಥ ಶಕ್ತಿಯು ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ನಲ್ಲಿದೆ. ಅಂದರೆ ಅಗತ್ಯದಲ್ಲಿ ನಮಗೆ ಅದು ಹೆಚ್ಚಾಗಿ ಬೇಕಾಗಿಲ್ಲ, ಅದಕ್ಕೆ ಬೇಕಾದ ಒಂದು ಅಳತೆ ಇದೆ, ಅಷ್ಟು ನಮಗೆ ಸಿಗಬೇಕಾದ್ರೆ ನೀವು ಈಗ ವಾರದಲ್ಲಿ ಒಂದು 3 ದಿನವಾದರೂ ಇದನ್ನು ತಿನ್ನಬಹುದು.
ಹಾಗಾಗಿ ನಾವು ಮೀನು ತಿನ್ನಲ್ಲ, ನಾವು ಸಸ್ಯಾಹಾರಿಗಳು ಅಂತ ಹೇಳಿದವರಿಗಾದರೆ ನೀವು ಅದಕ್ಕಾಗಿ ಏನು ಮಾಡಬೇಕು, ಬಾದಾಮಿ ತಿನ್ಬೋದು. ಆಮೇಲೆ ಬಾಲ್ನಟ್ ಅಂತಿದೆ, ಬಾಲ್ನಟ್ ಅಂತ ಒಂದು ಸಿಗುತ್ತೆ, ಬಾಲ್ನಟ್, ಅದರಂತ ಅದನ್ನೆಲ್ಲ ತೆಗಿಬೇಕು. ಇದು ನೆನಪಿನ ಶಕ್ತಿ, ಪರೀಕ್ಷೆ ಸಮಯದಲ್ಲಿ ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಸಾಮಾನ್ಯ ಜನರ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದ್ಯಾವುದು? ವಾಲ್ನಟ್ಟು, ಬಾದಾಮಿಯಂತಹ ಕಾಳುಗಳನ್ನು ನೀವು ತಿನ್ನುವುದರಿಂದ ಇದು ಹೆಚ್ಚಾಗಿ ಸಿಗುತ್ತದೆ. ಇನ್ನು ಮಾಂಸಾಹಾರಿಗಳಾದರೆ ಮೀನು, ಆಮೇಲೆ ಮೀನಿನಿಂದ ಹೆಚ್ಚಿನ ಅಂಶ ಇದು ಸಿಗುತ್ತದೆ ಎಂಬುದನ್ನು ತಿಳ್ಕೊಂಡಿದ್ದು ಸಾಕು. ಇನ್ನೊಂದು ಕೊಲಿನ್. ಕೊಲಿನ್ ಅನ್ನೋದು ಅದು ಸಿಗ್ನಲ್ ಪಾಸ್ ಮಾಡುವಂಥದ್ದು. ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಸಿಗ್ನಲ್ಸ್, ನಮ್ಮ ನೆನಪಿಗೆ ಹೋಗುವಂಥ ಸಿಗ್ನಲ್ಸನ್ನು ಹೆಚ್ಚು ಮಾಡುವಂಥವು. ಅಂದರೆ ಮೆಮೊರಿ ಪವರ್, ಅಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದು? ಕೊಲಿನ್. ಅದು ಎಲ್ಲಿ ಸಿಗುತ್ತದೆ? ಈ ಕೊಲಿನ್ ಎಲ್ಲಿಂದ ಸಿಗುತ್ತೆ ಅಂದರೆ, ಸುಲಭವಾಗಿ ಸಿಕ್ಕೋದಂದರೆ ಮೊಟ್ಟೆ ಇದೆಯಲ್ಲ, ಮೊಟ್ಟೆಯ ಹಳದಿಯನ್ನು ಹೆಚ್ಚು ಜನರು ಇಷ್ಟಪಟ್ಟರೆ ಅದು ಕೊಲೆಸ್ಟ್ರಾಲು ತಿನ್ನಬಾರ್ದು ಅಂತ. ಅದು ಹಾಗಲ್ಲ. ಅದರಲ್ಲಿ ಕೊಲಿನ್ ಎಂಬ ಅಂಶ ಇರುವುದರಿಂದ ಅದು 2 ಮೊಟ್ಟೆ, ದಿನಕ್ಕೆ 2 ಮೊಟ್ಟೆ ತಿನ್ನಬೇಕು. ಆಮೇಲೆ ಮಾಂಸ, ಕೆಂಪು ಮಾಂಸಗಳಲ್ಲಾದರೆ ನೀವು ಮಟನ್, ಕುರಿ ಮಾಂಸ ತಿನ್ಬೋದು. ಈಗ ಮೀನು ತಿನ್ಬೋದು. ಇದರಿಂದ ಹಾಗೂ ಸಹ ಕೊಲಿನ್ ಸಿಗುತ್ತೆ. ಅದೇ ನಾನು ಸಸ್ಯಾಹಾರಿ ಅಪ್ಪ, ನನಗೆ ಮಾಂಸ, ಮೀನು, ಮೊಟ್ಟೆ ಆಗಲ್ಲ ಅಂದರೆ ಆಲೂಗಡ್ಡೆ, ಕೋಸ್ ಮುಂತಾದವುಗಳಿಂದ ಸಿಗುತ್ತೆ. ಅಂದರೆ ಕಡಿಮೆ ಪ್ರಮಾಣದಲ್ಲಿದೆ. ಅಂದರೆ ಇವು ಕಡಿಮೆ ಪ್ರಮಾಣದಲ್ಲಿ, ಯಾವುದು? ಆಲೂಗಡ್ಡೆ, ಕೋಸು ಮುಂತಾದವುಗಳು ಕಡಿಮೆ ಪ್ರಮಾಣದಲ್ಲಿ, ಬೇಳೆಕಾಳುಗಳನ್ನು ತಿನ್ಬೋದು. ಅದರಿಂದಲೂ ಸಹ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಈಗ ಅದನ್ನು ಆಯಿತು. ಈಗ ನೋಡಿ, ವಿಟಮಿನ್ ಡಿ ವಿಟಮಿನ್, ಅದು ಮೆದುಳಿನ ಆರೋಗ್ಯವನ್ನು, ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗೆಯೇ ನಮ್ಮ ಮೂಡನ್ನು ಬದಲಾಯಿಸುತ್ತದೆ. ನಮ್ಮ ಮೂಡು ಕೆಲವೊಮ್ಮೆ ಏನೋ ಚಿಂತೆ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡೋದು, ಯಾವುದೋ ಚಿಂತೆಯಲ್ಲಿ ಏನೋ ಮಾಡಿಬಿಡೋದು, ಯಾವುದೋ ಚಿಂತೆ ಏನೋ ಮಾಡೋಕ್ಕೆ ಹೋಗಿ ಅಡಿಗೆ ಉಪ್ಪಿಗೆ ಹಾಕೋ ಬದಲು ನೀರು ಹಾಕೋದು, ಅಥವಾ ಸಕ್ಕರೆ ಹಾಕೋದು. ಇಂಥ ಒಂದು ಸಿಗದಲ್ಲ, ಈ ಮೂಡುಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೆಚ್ಚಿನ ಕೋಪ ಬರುತ್ತಲ್ಲ, ಬೇಗನೆ ಅಳು ಬರುತ್ತೆ. ಆತಂಕ, ಅನ್ಸೈಟಿಸ್ ಏನು ಬೇಗ ಬರುತ್ತೆ. ಅದರಿಂದೆಲ್ಲವೂ ರಕ್ಷಣೆ ಕೊಡುವಂತಹ ಹಾಗೂ ಸಂತೋಷದ ಹಾರ್ಮೋನ್ ಅನ್ನು ಉತ್ಪಾದನೆ ಹೆಚ್ಚು ಮಾಡುವಂತಹ ಸೂರ್ಯನ ಬೆಳಕು ಇದರಿಂದ ಸಿಗುತ್ತದೆ. ಹಾರ್ಮೋನ್ ಹೆಚ್ಚು ಮಾಡುವಂತಹ ಕ್ರಿಯೆಗಳು ಇದರಲ್ಲಿ ನಡೆಯುತ್ತದೆ. ಅದಕ್ಕನ್ನು ನಾವು ಎಲ್ಲಿಂದ ಪಡೆಯಬಹುದು? ಸೂರ್ಯನ ಬೆಳಕು. ಅಂದರೆ ನೀವು ಸೂರ್ಯನ ಬಿಸಿಲಲ್ಲಿ ನಿಂತು ಒಂದು ಸಾಮಾನ್ಯವಾಗಿ ಸೂರ್ಯನ ಬೆಳಕಲ್ಲಿ ಒಂದು 3 ಗಂಟೆ 2 ಗಂಟೆ ಹೀಗೆ ವಯಸ್ಸಿಗೆ ತಕ್ಕಂತೆ, ಅದು ಬಣ್ಣಕ್ಕೆ ತಕ್ಕಂತೆ, ದೇಹದ ತಕ್ಕಂತೆ ನೀವು ನಿಂತ್ಕೊಂಡು, ಕಪ್ಪು ಬಣ್ಣವರಾದರೆ ಹೆಚ್ಚು ಹೊತ್ತು ನಿಲ್ಲಬೇಕಾಗಿಲ್ಲ, ಕಡಿಮೆ ಬಣ್ಣ ಅಂದರೆ ಕೆಂಪು ಬಣ್ಣದವರಾದರೆ ಹೆಚ್ಚು ಹೊತ್ತು ನಿಲ್ಲಬೇಕು. ಹೀಗೆ ದೇಹದ ಬಣ್ಣವನ್ನು ನಾವು ನೋಡಿಕೊಂಡು ಅದರಿಂದ ಅದನ್ನು ಡಿ ವಿಟಮಿನನ್ನು ನಾವು ಪಡೆಯಬಹುದು. ಅದಕ್ಕೆ ವಾರಕ್ಕೆ 3 ದಿನವಾದರೂ ನೀವು ಸೂರ್ಯನ ಬೆಳಕಿನಲ್ಲಿ ನಿಂತ್ಕೊಂಡ್ರೆ ಅದು ವಿಟಮಿನ್ ಡಿ ಸಿಗುತ್ತದೆ. ಹಾಲು, ಮೊಟ್ಟೆಯಲ್ಲೂ ಸಹ ಇದು ಸಾಕಷ್ಟು ಇದೆ. ಅಂದರೆ ಇದೆಲ್ಲವೂ ಕಡಿಮೆ ಪ್ರಮಾಣದಲ್ಲಿ ಸಾಕು, ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಆದ್ದರಿಂದ ಬಿಸಿಲು, ನಾವು ತಿನ್ನುವ ಕೆಲವು ಆಹಾರದಿಂದ ನಾವು ಇದನ್ನು ಸುಲಭವಾಗಿ ಪಡೆಯಬಹುದು. ಇನ್ನೊಂದು ಮೆಗ್ನೀಷಿಯಮ್ ಅಂದರೆ ಇದು ಡಿ ಇದೆಯಲ್ಲ, ವಿಟಮಿನ್ ಡಿಗೆ ಇದರ ಅವಶ್ಯಕತೆ ಇದೆ. ಇದು ಅದಕ್ಕೆ ಸಪೋರ್ಟ್ ಮಾಡುತ್ತದೆ. ಆದ್ದರಿಂದ ನಮ್ಮ ನೆನಪಿನ ಶಕ್ತಿಯನ್ನು ರೀಕಾಲಿಂಗ್ ಮೆಮೊರಿ ಮರೆತು ಹೋದದನ್ನು ಮುಂದಕ್ಕೆ ತರುವಂತಹ ಕೆಲಸ ಮಾಡುವ ಶಕ್ತಿ ಮೆಗ್ನೀಷಿಯಮ್ಗಿದೆ. ಹಾಗೆ ಮಾಂಸಖಂಡದ ಬೆಳವಣಿಗೆಗೆ ಇದು ಅವಶ್ಯಕ. ಹಾಗೂ ಇದನ್ನು ಪಾಲಿಷ್ ಮಾಡದ ಧಾನ್ಯಗಳಿಂದ, ಕಾಳುಗಳಿಂದ, ಅಲಸಂದೆ ಕಾಳಿನಿಂದ ಇದನ್ನು ಮೆಗ್ನೀಷಿಯಮನ್ನು ನಾವು ಹೆಚ್ಚಾಗಿ ಪಡೆಯಬಹುದು. ಕಾಳುಗಳಿಂದ ಮೊದಲು ಹೇಳಿದ್ನಲ್ಲ, ಯಾವುದು ನಿಮ್ಮ ಬಾದಾಮಿನಿಂದ ಸಿಗುತ್ತೆ, ವಾಲ್ನಟ್ನಿಂದ ಇದು ಸಿಗುತ್ತದೆ. ಇದೆಲ್ಲವೂ ಅದರೊಳಗಿದೆ. ಅದನ್ನು ನಾವು ಮೆಗ್ನೀಷಿಯಮನ್ನು ಪಡೆಯಬಹುದು. ಮೆಗ್ನೀಷಿಯಮ್ ನಾವು ತಗೊಂಡು ಆಹಾರದಲ್ಲಿ ಇರುವುದರಿಂದ ಏನು ಸಿಗುತ್ತೆ ನಮಗೆ? ನಮ್ಮ ರೀಕಾಲಿಂಗ್ ಮೆಮೊರಿ, ಅಂದರೆ ಮರೆತು ಹೋದ ಜ್ಞಾಪಕ ಶಕ್ತಿ ಹೆಚ್ಚುವಂಥ ಕೆಲಸ ಮಾಡುತ್ತದೆ. ಅಂದರೆ ಇದು ಯಾವುದೋ ಪಾಲಿಷ್ ಮಾಡದ ಧಾನ್ಯಗಳು, ಅಕ್ಕಿಯನ್ನು ನಾವು ಪಾಲಿಷ್ ಮಾಡದೆ ತವುಡಿನ ಜೊತೆಯಲ್ಲಿ ಇರುವಂಥ ಪಾಲಿಷ್ ಮಾಡದ ಧಾನ್ಯಗಳಿಂದ, ಅಕ್ಕಿಯಿಂದ, ಕಾಳುಗಳಿಂದ ಮತ್ತು ಅಲಸಂದೆಯಂತಹ ಕಾಳುಗಳಿಂದಲೂ ನಮಗೆ ಈ ಮೆಗ್ನೀಷಿಯಮನ್ನು ಪಡೆಯಲು ಸಾಧ್ಯವಿದೆ. ಇನ್ನು 5ನೇದಾಗಿ ಬಿ ಕಾಂಪ್ಲೆಕ್ಸ್, B12. ಇದು ನಾನ್ ವೆಜ್ಜಿನಿಂದ ಹೆಚ್ಚಾಗಿ ಸಿಗುತ್ತದೆ. ಯಾವುದು? ಬಿ ಕಾಂಪ್ಲೆಕ್ಸ್ ಮತ್ತು
12 ಎಂಬುದು ವಿಟಮಿನ್ಸು ನಮಗೆ ನಾನ್ ವೆಜ್ಜಿನಿಂದ ಹೆಚ್ಚು ಸಿಗುತ್ತದೆ. ಹಾಗೆ ಮಾತ್ರ ಅಲ್ಲ, ಇದು ಮೆಮೊರಿ ಲಾಸನ್ನು ಸರಿ ಮಾಡುತ್ತದೆ ಹಾಗೂ ಮನಸ್ಸು ಮತ್ತು ದೇಹದ ಸಂಪರ್ಕ ಹೆಚ್ಚಾಗುವಂತೆ ಮಾಡುತ್ತದೆ. ಅಂದರೆ ಮನಸ್ಸು ಮತ್ತು ದೇಹದ ಸಂಪರ್ಕ ಏಕರೀತಿಯಲ್ಲಿ ಕೆಲಸ ಮಾಡುವಂತೆ, ಚಟುವಟಿಕೆಯಿಂದಿರುವಂತೆ ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ಕೆಲವರಿಗೆ ಮನಸ್ಸು ಒಂದು ಕಡೆ ಇರುತ್ತೆ, ಕೈ ಒಂದು ಕಡೆ ಓಡುತ್ತೆ, ಕಾಲು ಒಂದು ಕಡೆ ಓಡುತ್ತೆ, ಮನಸ್ಸು ಇನ್ನೊಂದು ಕಡೆ ಇರುತ್ತೆ. ನಾವು ಯಾವ ಕೆಲಸವನ್ನು ಮಾಡೋಕ್ಕೂ ಸಾಕಾಗುವುದಿಲ್ಲ. ನಮ್ಮ ನೆನಪಿನ ಶಕ್ತಿಯು ಸಹ ನಮಗೆ ಕಡಿಮೆ ಆಗಿರುತ್ತೆ. ಆದ್ದರಿಂದ ಇದು ಬಿ ಕಾಂಪ್ಲೆಕ್ಸ್ ಇಲ್ಲದಿದ್ದರೆ ಏನೋ ಒಂದು ತಳಮಳ, ಮನಸ್ಸಿಗೆ ಏನೋ ಒಂದು ಕಳವಳ, ಗೊಂದಲ ಎಲ್ಲವೂ ಏರ್ಪಡುವುದರಿಂದ ಇದನ್ನು ನಾವು ಹೆಚ್ಚಾಗಿ ಪಡಿಬೇಕು. ನಾನು ಮೊದಲೇ ಹೇಳಿದೆ, ನಾನ್ ವೆಜ್ಜಿನಿಂದ B12 ಸಿಗುತ್ತದೆ. ಹಾಗೆಯೇ ಸೊಪ್ಪುಗಳಿಂದ, ಹಸಿ ಸೊಪ್ಪಿನಿಂದ ಹೆಚ್ಚಿನ, ಸೊಪ್ಪು ತರಕಾರಿಯಿಂದ ಹೆಚ್ಚಿನ ಇದು ಬಿ ಕಾಂಪ್ಲೆಕ್ಸನ್ನು ನಾವು ಪಡೆಯಲು ಸಾಧ್ಯ. ಹಾಗೆ ನಾವು ಇಂತಹ ಎಲ್ಲವನ್ನು ನಾವು ಸುಲಭವಾಗಿ ಪಡೆಯುವುದರಿಂದ ನಮ್ಮ ಜೀವನದಲ್ಲಿ ನಾವು ಕಳೆದುಕೊಳ್ಳುವಂತಹ ನೆನಪಿನ ಶಕ್ತಿಯನ್ನು ಮರಳಿ ಪಡೆಯಲು ಸಾಧ್ಯ. ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿಟ್ಟುಕೊಂಡು ತಾವು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ನೆನಪು ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಆದ್ದರಿಂದ ನಾನು ಹೀಗೆ ಹೇಳಿದಂತಹ ಈ ವಿಚಾರಗಳನ್ನು ನೆನಪಿನಿಟ್ಟುಕೊಂಡು ಮಕ್ಕಳ ಆಹಾರ ಕ್ರಮದಲ್ಲಿ ಇದನ್ನು ಪಡಿತಾ ಬಂದರೆ ಸಾಕು. ಒಮೆಗಾ 3, ಕೊಲಿನ್, ಡಿ ವಿಟಮಿನ್, ಮೆಗ್ನೀಷಿಯಂ ಹಾಗೂ ಬಿ ವಿಟಮಿನ್, B12 ಅದರಲ್ಲಿ ಮುಖ್ಯವಾದದ್ದು. ಇಂತಹ ಆಹಾರವನ್ನು, ಇದರ ಯಾವುದು ಹೆಚ್ಚಾಗಿರುವಂಥ ಆಹಾರವನ್ನು ನಾವು ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೆಮೊರಿ ಪವರ್ ಲಾಸ್ ಆಗುವುದನ್ನು ನಾವು ತಡೆದು ನಮ್ಮ ನೆನಪನ್ನು ನಾವು ರೀಕಾಲ್ ಮಾಡ್ಬೋದು. ಅಂದರೆ ಅದನ್ನು ಮತ್ತೆ ರೀಚಾರ್ಜ್ ಮಾಡಿಸ್ಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಯಾವುದೇ ಸಪ್ಲಿಮೆಂಟನ್ನು ಇದಕ್ಕಾಗಿ ತಗೊಳ್ಳಬೇಡ. ನಿಮ್ಮ ಆಹಾರದಲ್ಲಿ ನಿತ್ಯವೂ ಇಂತಹ ಆಹಾರ ಕ್ರಮವನ್ನು ಅನುಸರಿಸುತ್ತಾ ಬಂದರೆ ಸಾಕು. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.